ಬದಲಾವಣೆ ತರಲಿಕ್ಕೆ ಹೊರಟಿರುವ ಕೆಲವೊಂದಷ್ಟು ನಿಯಮಗಳ ಬಗ್ಗೆ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದನ್ನು ಹೊರತುಪಡಿಸಿದ್ರೆ ವಿರೋಧ ಪಕ್ಷಗಳ ಬಹುತೇಕ ವಿರೋಧ ಈಗ ಸದ್ಯಕ್ಕೆ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿಚಾರ, ಹಾಗಾಗೇನೆ ನಾವು ಕಲಾಪ ನಡೆಸಲಿಕ್ಕೆ ಬಿಡ್ತಿಲ್ಲ ಅನ್ನೋ ರೀತಿಯಲ್ಲಿ ಮೇಲ್ನೋಟಕ್ಕಂತೂ ಅಟ್ಲೀಸ್ಟ್ ಫಾರ್ ಪಬ್ಲಿಕ್ ಕನ್ಸಂಪ್ಷನ್ ಅಂತೂ ಹಾಗೆ ಚಿತ್ರಣ ಇರೋದು. FCRA ಕಂಪ್ಲೀಟ್ ಆಗಿ ವಿರೋಧ ಮಾಡ್ತಿವೆ ವಿರೋಧ ಪಕ್ಷಗಳು ಅಂತ ಹೇಳಿ ಮೇಲ್ನೋಟಕ್ಕಂತೂ ಕಾಣೋಕ್ ಸಿಗ್ತಿಲ್ಲ. ರೈಟ್, ಬಹುಶಃ ದೂರವಾಣಿ ಸಂಪರ್ಕ ಅದು ಸರಿಯಾಗಿ ಲಭ್ಯ ಆಗಲಿಲ್ಲ. ಮತ್ತೊಮ್ಮೆ ನಮ್ಮ ಪ್ರತಿನಿಧಿ ವೀರೇಂದ್ರ ಒಪ್ಪಂದ ಅವರನ್ನು ಸಂಪರ್ಕಕ್ಕೆ ತೆಗೆದುಕೊಳ್ಳೋ ಪ್ರಯತ್ನ ಮಾಡೋಣ. ಸದ್ಯಕ್ಕೆ ಈ ಬಾರಿಯ ಸಂಸತ್ ಅಧಿವೇಶನದಲ್ಲಿ FCRA ತಿದ್ದುಪಡಿ ವಿಧೇಯಕವನ್ನು ಮಂಡನೆ ಮಾಡಬೇಕು ಅಂತ ಹೇಳಿ ಕೇಂದ್ರ ಸರ್ಕಾರ ಚಿಂತನೆಯನ್ನು ನಡೆಸ್ತಾ ಇರುವ ಸಂದರ್ಭದಲ್ಲಿ 4 ದಿನಗಳ ಕಾಲ ಕಲಾಪ ನಡೆದರೂ ಕೂಡ ಯಾವುದೇ ರೀತಿಯ ಚರ್ಚೆಗೆ ಆಸ್ಪದ ವಿರೋಧ ಪಕ್ಷಗಳು ಮಾಡಿಕೊಟ್ಟಿಲ್ಲ. ಸೋಮವಾರಕ್ಕೆ ಕಲಾಪ ಮುಂದೂಡಿಕೆಯಾಗಿದೆ. ಸೋಮವಾರ ಇದನ್ನು ಮಂಡಿಸುತ್ತಾ ಗಲಾಟೆ ನಡುವೆನೇ ಈ ತಿದ್ದುಪಡಿ ವಿಧೇಯಕವನ್ನು ಪಾಸ್ ಮಾಡಿಸ್ಕೊಳ್ಳುವಲ್ಲಿ ಸರ್ಕಾರ ಯಶಸ್ವಿ ಆಗುತ್ತಾ, ಇದನ್ನು ಕಾದು ನೋಡಬೇಕಾಗಿದೆ. ಮತ್ತೊಮ್ಮೆ ದೂರವಾಣಿ ಸಂಪರ್ಕದಲ್ಲಿ ನನ್ನ ಕಲೀಗ್ ವೀರೇಂದ್ರ ಒಪ್ಪುಂದ ಇದ್ದಾರೆ. ವೀರೇಂದ್ರ, ಮೇಲ್ನೋಟಕ್ಕೆ ಈ ವಿರೋಧಗಳು ಕಲಾಪ ನಡೆದೇ ಇರೋದಕ್ಕೆ ವಿರೋಧ ಪಕ್ಷಗಳು ಅಡ್ಡಿ ಉಂಟುಪಡಿಸ್ತಾ ಇರೋದು ಇದೆಲ್ಲವೂ ಕೂಡ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಇದೇ ವಿಚಾರಕ್ಕೆ ಅನ್ನೋ ರೀತಿಯಲ್ಲೇ ಇದೆ. ಹೀಗಾಗಿ ವಿರೋಧ ಪಕ್ಷದ ವಿರೋಧದಲ್ಲಿ FCRA ವಿರೋಧ ಎಷ್ಟಿದೆ ಅನ್ನೋದನ್ನ ಕಂಡಿಡ್ಕೊಳ್ಳೋದು ಹೇಗೆ ಅಂದ್ರೆ ವಿವಾದಾತ್ಮಕ ಅಂಶಗಳನ್ನ ನಾವು ನೋಡಿದ್ರೆ ಗೊತ್ತಾಗುತ್ತಲ್ಲ ಸುತ್ತ. ಈಗ ವಿವಾದಾತ್ಮಕ ಅಂಶಗಳು ಏನೇನಿದೆ, ಒಂದು, ಈಗ ವಿರೋಧ ಪಕ್ಷಗಳೇ ಇದು ಬಹಿರಂಗವಾಗಿ ಹೇಳಿರುವಂತ ಹೇಳಿಕೆಗಳಲ್ಲೂ ಬಂದಿದೆ. ಏನಂತ, ಇದರಿಂದಾಗಿ FCRA ತಿದ್ದುಪಡಿ ವಿಧೇಯಕದಿಂದ ಅತಿಯಾದ ಸರ್ಕಾರಿ ನಿಯಂತ್ರಣ ಬರುತ್ತೆ NGOಗಳ ಮೇಲೆ. ಅಂದ್ರೆ ಈಗ ಮಾನವ ಹಕ್ಕುಗಳ ಪರವಾಗಿ ಕೆಲಸ ಮಾಡುವಂತಹ NGO ಸಂಸ್ಥೆಗಳು ಅಂತ ಹೇಳಿಕೊಂಡಂತಹ ಸಂಸ್ಥೆಗಳಿದ್ದಾವೆ. ಪೌರತ್ವದ ಪರವಾಗಿ ನಾವು ಕೆಲಸ ಮಾಡುವಂತ NGO ಸಂಸ್ಥೆಗಳು ಅಂತ ಹೇಳಿಕೊಂಡಂತಹ ಸಂಸ್ಥೆಗಳು ಇದ್ದಾವೆ. ಅಂತಹ ಸಂಸ್ಥೆಗಳ ಲೈಸೆನ್ಸ್ ಅನ್ನ ರದ್ದು ಮಾಡುವಂತ ಉದ್ದೇಶ ಇದರಿಂದ ಇದೆ. ಅವರ ಆಸ್ತಿಯನ್ನು ವಶಪಡಿಸಿಕೊಳ್ಳುವಂತ ಉದ್ದೇಶ ಇದೆ ಅನ್ನುವಂಥದ್ದು ಒಂದು ಆಪಾದನೆ. ಮತ್ತೊಂದು, ಈಗ ಇಲ್ಲಿಯವರೆಗೂ NGOಗಳು ನಿಧಿಯನ್ನ ಮರು ಹಂಚಿಕೆ ಮಾಡ್ಲಿಕ್ಕೆ ಅವಕಾಶ ಇತ್ತು. ಆದ್ರೆ ಈಗೇನ್ ಮಾಡಿದ್ರು, ಈ ಸಬ್ ಗ್ರಾಂಟಿಂಗ್ ಅಂತಾರಲ್ಲ, ಅದನ್ನ ಬ್ಯಾನ್ ಮಾಡಿದ್ದಾರೆ ಈ ವಿಧೇಯಕದಲ್ಲಿ. ಸೊ ದೊಡ್ಡ NGOಗಳು, ಸಣ್ಣ ಗ್ರಾಮೀಣ ಮಟ್ಟದ NGOಗಳಿಗೆಲ್ಲ ಹಣವನ್ನ ವರ್ಗಾವಣೆ ಮಾಡ್ಲಿಕ್ಕೆ ಅವಕಾಶ ಇತ್ತು. ಈ ಹಿಂದೆ ನಾ ಹೇಳ್ದಲ್ಲ, ಅದು 1976ರ ಕಾಯ್ದೆ ತಗೊಳ್ಳಿ ಅಥವಾ 2010ರ ಕಾಯ್ದೆ ತಗೊಳ್ಳಿ, 2020ರ ಕಾಯ್ದೆ ತೆಗೆದುಕೊಳ್ಳಿ. ಆದ್ರೆ ಈಗ ಅದನ್ನ ತೆಗೆದಿದ್ದಾರೆ. ಇದು ಇನ್ನೊಂದು ಕಾರಣ. ಮತ್ತೊಂದು, ಆ ಒಂದು ಲಿಮಿಟ್ ಅಂತ ಇರ್ತಿತ್ತಲ್ಲ, ಆಡಳಿತಾತ್ಮಕ ವೆಚ್ಚಕ್ಕೆ ಒಂದು 20% ವರೆಗೂ ಕೂಡ ಈಗ ಆ ಆಡಳಿತಾತ್ಮಕ ವೆಚ್ಚದ ಮಿತಿಯನ್ನ, ಅಂದ್ರೆ ಅದು ನೌಕರರ ಸಂಬಳ ಇರ್ಬೋದು, ಕಚೇರಿ ಬಾಡಿಗೆ ಇರ್ಬೋದು, ಸೊ ಅಷ್ಟಕ್ಕೆ ಮಾತ್ರ ಸೀಮಿತ ಮಾಡಿದ್ದಾರೆ. ಮತ್ತೆ ಯಾವುದೇ ರೀತಿಯಲ್ಲೂ ಈ ಒಂದು ಮೇಲ್ಮನವಿಗೆ ಅವಕಾಶ ಇಲ್ಲದ ಹಾಗೆ ಮಾಡ್ಬಿಟ್ಟಿದ್ದಾರೆ ಇದರಲ್ಲಿ ಅನ್ನೋದು ಮತ್ತೊಂದು ಆರೋಪ. ಈ ಲೈಸೆನ್ಸ್ ರದ್ದಾಗುತ್ತೆ, ವಾದ ಮಂಡಿಸಲಿಕ್ಕೆ ನಮಗೆ ಸುಲಭವಾಗಿ ಒಂದು ಆಡಳಿತಾತ್ಮಕವಾದಂತ ಅಪೀಲ್ ಹಾಕ್ಲಿಕ್ಕೆ ಅವಕಾಶ ಕೊಡಬೇಕಿತ್ತು, ಅದನ್ನು ಕೊಟ್ಟಿಲ್ಲ ಅನ್ನೋದು ವಿರೋಧ ಪಕ್ಷಗಳ ಆರೋಪ. ಇಷ್ಟೆಲ್ಲ ವಿವಾದಾತ್ಮಕ ಅಂಶಗಳಿರೋದ್ರಿಂದಲೇ ನೀವು ಕೇಳಿದ್ರಲ್ಲ, ಹೇಗೆ ಇದನ್ನ ನಾವು ನಂಬೋದು? ಮೇಲ್ನೋಟಕ್ಕೆ ಅವರು ನೀಟ್ ವಿಚಾರವಾಗಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅನ್ನೋದು ಮೇಲ್ನೋಟ ಕಾಣಿಸ್ತಿದೆಯಲ್ಲ ಅಂತ. ಹೊರನೋಟಕ್ಕೆ ಅದೇ ಕಾಣಿಸ್ತಾ ಇದೆ. ಆದ್ರೆ ರಾಜಕಾರಣದಲ್ಲಿ ಕೇವಲ ಹೊರನೋಟ ಅಷ್ಟೇ ಅಲ್ಲ, ಒಳನೋಟವೂ ಇರುತ್ತೆ ಅಲ್ಲ ಸುತ್ತ. ಆ ಒಳನೋಟದಲ್ಲಿ ಚರ್ಚೆ ಆಗ್ತಿರೋದು ಇವೆಲ್ಲವೂ ಕೂಡ ಅಂತ. ಆದ್ರೆ ಇದೇ ಆರೋಪಗಳಿಗೆ ಸರ್ಕಾರದಿಂದ ಕೆಲವು ಉತ್ತರಗಳು ಕೂಡ ಬಂದಿದೆ. ಏನು ಅವ್ರು ಹೇಳೋದೇನಂದ್ರೆ, ನೋಡಿ, ರಾಷ್ಟ್ರೀಯ ಭದ್ರತೆಯ ದೃಷ್ಟಿಯಿಂದ ನಾವು FCRA ಇಷ್ಟು ಕಠಿಣ ನಿಯಮಗಳನ್ನ ತರ್ತಾ ಇದ್ದೇವೆ, ಪಾರದರ್ಶಕತೆಗೆ ಒತ್ತು ಕೊಡ್ತಾ ಇದ್ದೇವೆ, ಹಾಗೆ ಚುನಾವಣಾ ವ್ಯವಸ್ಥೆಯ ರಕ್ಷಣೆ ಮಾಡುವ ಉದ್ದೇಶದಿಂದ ನಾವು ಇದನ್ನ ಮಾಡ್ತಾ ಇದ್ದೇವೆ ಅಂತೇಳಿ ಸರ್ಕಾರವು ಇದಕ್ಕೆ ಉತ್ತರವನ್ನ ಕೂಡ ಕೊಟ್ಟಿದೆ. ಏನು ಅವ್ರು ಹೇಳ್ತಿರೋದೇನು, ಈಗ ನಾವು ಎಲೆಕ್ಷನ್ ನೋಡ್ತೀವಿ, ಎಷ್ಟು ದುಡ್ಡು ಖರ್ಚಾಗುತ್ತೆ, ಕೋಟಿ ದುಡ್ಡು ಖರ್ಚಾಗುತ್ತೆ. ಆ ದುಡ್ಡು ಎಲ್ಲಿಂದ ಬರುತ್ತೆ ಅನ್ನುವ ಪ್ರಶ್ನೆಗಳು ಇರುತ್ತಲ್ಲ. ಎಷ್ಟೋ ಬಾರಿ ಅಂದ್ರೆ ನಾವು ಹೇಳ್ತಿರೋದು, ಲೋಕಸಭಾ ಚುನಾವಣೆಯ ಸಂದರ್ಭಗಳಲ್ಲಿ ಫಾರಿನ್ ಫಂಡ್ ಬರುತ್ತೆ ಅನ್ನುವಂತ ಆಪಾದನೆಗಳು ಕೂಡ ಇರುತ್ತಲ್ಲ. ಆ ಮೂಲಕ ಭಾರತದ ಪ್ರಜಾಸತ್ತಾತ್ಮಕ ವ್ಯವಸ್ಥೆಯ ಮೇಲೆ ದಾಳಿ ಮಾಡುವಂತ ಪ್ರಯತ್ನಗಳು ಕೂಡ ನಡೀತಾ ಇತ್ತು. ಅದನ್ನ ತಡೆಯುವಂತ ಪ್ರಯತ್ನ ಮಾಡ್ತಾ ಇದ್ದೇವೆ ಅಂತ ಹೇಳಿ ಸರ್ಕಾರದ ಪರವಾಗಿ ಕೇಳಬರ್ತಾ ಇರುವಂತ ವಾದ. ಯಾವ ರೀತಿ ನಾವು ಈ FCRA ವಿರೋಧ ಮಾಡ್ತಿರುವವರ ವಾದವನ್ನು ನೋಡ್ತೀವೋ, ಅದೇ ರೀತಿಯಲ್ಲಿ ಇದರ ಪರವಾಗಿರುವ ಧ್ವನಿಗಳೇನು ಅಂತ ನೋಡೋದಾದ್ರೆ, ಇದು ರಾಷ್ಟ್ರೀಯ ಭದ್ರತೆಗೋಸ್ಕರ ತರ್ತಾ ಇರುವಂತ ಕಠಿಣ ನಿಯಮಾವಳಿ. ಈಗ ಮತಾಂತರದ ಚರ್ಚೆ ನಾವಾಗ್ಲೇ ಹೇಳಿದೆ, ಎಷ್ಟು ಮಟ್ಟಿಗೆ ಕೆಲವು ಸಂಸ್ಥೆಗಳು ಮತಾಂತರಕ್ಕೆ ಕೈ ಹಾಕ್ತಾ ಇದೆ ಅನ್ನೋ ಆಪಾದನೆಗಳಿದೆಯಲ್ಲ, ಅದಕ್ಕೋಸ್ಕರನೇ ಮತಾಂತರ ನಿಷೇಧ ಕಾಯ್ದೆ ತಂದಿದ್ದು ನಾವು ಹಿಂದೆ ನೋಡಿದ್ದೀವಿ. ಈಗ ಇದನ್ನ ಡೈರೆಕ್ಟ್ ಆಗಿ ಮತಾಂತರ ಕಾಯ್ದೆ ತರೋದಲ್ಲ, FCRA ಮೂಲಕ ಇಂತಹ ಚಟುವಟಿಕೆಗಳಿಗೆ ಕಡಿವಾಣ ಹಾಕೋದು. ಯಾರು ಅದಕ್ಕೆ ಫಂಡ್ ಮಾಡ್ತಾರಲ್ಲ ಮತಾಂತರಕ್ಕೆ, ಅದನ್ನೇ ಕಟ್ ಮಾಡ್ಬಿಟ್ರೆ ಹೇಗ್ ಮಾಡ್ತಾರೆ, ಅಂತದಕ್ಕೆ ಅವಕಾಶ ಇರಬಾರದು ಅನ್ನೋ ಉದ್ದೇಶವೂ ಇದರ ಹಿಂದೆ ಇದೆ. ಅಂದ್ರೆ ಇದರಿಂದಾಗಿ ಕೆಲವು ಸತಿ ಏನಾಗುತ್ತೆ, ಈ ಆಂತರಿಕ ಭದ್ರತೆಗೆ ಧಕ್ಕೆ ತರುವಂತಹ ಶಕ್ತಿಗಳಾಗಿ ಅವು ಬೆಳೆಯುತ್ತೆ. ಅಂದ್ರೆ ವಿದೇಶಿ ಹಣವನ್ನು ಬಳಸ್ಕೊಂಡು ಅವರು ಆ ರೀತಿ ಬೆಳೀತಾರೆ ಅನ್ನುವಂಥ ಚರ್ಚೆಗಳೆಲ್ಲ ಇತ್ತಲ್ಲ,
ಆ ಹಿನ್ನೆಲೆಯಲ್ಲೂ ಕೂಡ ಮತ್ತೊಂದು ಮೂರನೇ ವಿಚಾರ ಟ್ರಾನ್ಸ್ಪರೆನ್ಸಿ. ನೀವು ದುಡ್ಡು ಎಲ್ಲಿಂದ ಆದ್ರೂ ತಂದಿ ಸ್ವಾಮಿ, ಅದನ್ನ ಎಲ್ಲಿಂದ ತಂದಿದ್ರಿ, ಹ್ಯಾಕ್ ಖರ್ಚು ಮಾಡ್ತಿದ್ರಿ ಅಂತ ಹೇಳಿ ಅಂತ ನಾವು ಕೇಳ್ತಾ ಇದ್ದೀವಿ. ಮತ್ತೆ ಕೇಳ್ತಾ ಇಲ್ಲ ಅಂತ ಹೇಳಿ ಕೇಂದ್ರ ಸರ್ಕಾರ ಹೇಳ್ತಾ ಇದೆ. ದುಡ್ಡು ನೀವು ಫಾರಿನಿಂದ ಬರುತ್ತೆ, ಸರಿ ಬರಲಿ, ಬಂದದ್ದನ್ನ ನೀವು ಯಾವ ರೀತಿ ವಿನಿಯೋಗ ಮಾಡ್ತಾ ಇದ್ದೀರಿ, ಎಷ್ಟು ವಿನಿಯೋಗ ಮಾಡ್ತಿದ್ದೀರಿ, ಇದನ್ನೆಲ್ಲ ಹೇಳಿ ಅಂತ ಹೇಳಿ. ಇದಕ್ಕೂ ಮತ್ತೆ ಉತ್ತರ ಇದೆ ವಿರೋಧ ಪಕ್ಷದ ಹತ್ರ. ಸ್ಮಿತಾ ಅವರೇನೋ ಕೈ ಕಟ್ಕೊಂಡು ಕೂತಿಲ್ಲ. ಅವ್ರೇನ್ ಹೇಳ್ತಾರೆ, ಸ್ವಾಮಿ ನಿಮ್ಮ ಹತ್ರ ತನಿಖಾ ಸಂಸ್ಥೆಗಳಿದೆ, ನಿಮ್ಮ ಬಳಿಯೇ ಕೇಂದ್ರ ಗೃಹ ಇಲಾಖೆ ಇದೆ, IT ಇದೆ, ED ಇದೆ, CBI ಇದೆ, ಇಂತಹ ತನಿಖೆ ಸಂಸ್ಥೆಗಳನ್ನೆಲ್ಲವನ್ನು ಕೂಡ ನೀವು ಬಳಸ್ತಲೇ ಇರ್ತೀರಿ. ಹೀಗಿರುವಾಗ ಈ ವಿಧೇಯಕದ ಮೂಲಕ ಯಾಕೆ ನೀವು ನಿಯಂತ್ರಣ ಮಾಡ್ಲಿಕ್ಕೆ ಹೋಗ್ಬೇಕು? ಈಗೆಲ್ಲ ನಾವೇನೋ ದುರ್ಬಳಕೆ ಮಾಡ್ತೀವಿ, ಮತ್ತೊಂದು ಮಾಡ್ತೀವಿ ಅಂದ್ರೆ ತನಿಖಾ ಸಂಸ್ಥೆಗಳಿದೆಯಲ್ಲ, ಆ ತನಿಖಾ ಸಂಸ್ಥೆಗಳಿಂದ ನೀವು ತನಿಖೆ ಮಾಡಿಸಬಹುದಲ್ಲ? ಈ ಪ್ರಶ್ನೆಯನ್ನು ಕೂಡ ಅವ್ರು ಕೇಳಿದ್ದಾರೆ. ಅವ್ರು ಏನಂದ್ರೆ ಇಷ್ಟರ ಮಟ್ಟಿಗೆ ಡಿಬೇಟ್ ಹೋಗಿದೆ ಅಂದ್ರೆ ಸ್ಮಿತಾ, ಅಂದ್ರೆ ರಾಜಕಾರಣದಲ್ಲಿ ಕೆಲವು ಹಿಡನ್ ಅಜೆಂಡಾಗಳಿರುತ್ತಲ್ಲ, ಹಿಡನ್ ಅಜೆಂಡಾ ಕೂಡ ಇದ್ರಲ್ಲಿ ಇದೆ ಅನ್ನೋದು ಆಪಾದನೆ ಇದೆ. ಬಟ್ ಯಾವಾಗ ಇದು ಕ್ಲಾರಿಟಿ ಸಿಗೋದು ಯಾವಾಗ ಅಂದ್ರೆ ಯಾವಾಗ ಸದನದಲ್ಲಿ ಈ ಬಿಲ್ ಬರುತ್ತೆ, ಕಲಾಪದಲ್ಲಿ ಈ ಬಿಲ್ ಬರುತ್ತೆ, ಅದು ಡಿಬೇಟ್ ಆಗುತ್ತೆ. ಡಿಬೇಟ್ ಆದಾಗ ವಿರೋಧ ಪಕ್ಷಗಳು ಎತ್ತುವ ಪ್ರಶ್ನೆ ಹಾಗೂ ಸರ್ಕಾರ ಕೊಡುವಂತ ಉತ್ತರ. ಎಷ್ಟೋ ಬಾರಿ ಏನಾಗುತ್ತೆ ಸ್ಮಿತಾ, ಬಿಲ್ ತಂದ ನಂತರ ಆನ್ ದಿ ಫ್ಲೋರ್ ಆಫ್ ದಿ ಹೌಸ್ ವಿರೋಧ ಪಕ್ಷಗಳು ಎತ್ತಿರುವಂತಹ ಪ್ರಶ್ನೆಗಳಿಗೆ ಉತ್ತರವಾಗಿ ಅಲ್ಲಿ ಬದಲಾವಣೆ ಮಾಡಿದ ಉದಾಹರಣೆಗಳು ಕೂಡ ಇವೆ. ರೈಟ್. ಧನ್ಯವಾದ ವೀರೇಂದ್ರ ಮಾಹಿತಿಗಾಗಿ.